ಯಾವುದೇ ಪೂಜೆ ಆಗಲಿ ದಂಪತಿಗಳು ಸೇರಿ ಮಾಡಿದ್ರೆ ಫಲಿತಾಂಶ ಚೆನ್ನಾಗಿರುತ್ತೆ. ನೀನು ನಿನ್ನ ಗಂಡ ಈ ಪೂಜೆ ಮಾಡಿದ್ರೆ ಖಂಡಿತ ಫಲ ಇರುತ್ತಮ್ಮ. ನೀವು ಹೇಳ್ದಾಗೆ ಮಾಡ್ತೀವಿ ಶಿವಯ್ಯ. ಆದರೆ ಆ ನಾಗಿಣಿ ಬಂದು ನಮ್ಮೆಲ್ಲರನ್ನೂ ಸಾಯಿಸ್ತೀನಿ ಅಂತ ಹೆದರಿಸಿ ಈ ಪೂಜೆ ನಡೆಯೋದಕ್ಕೆ ಬಿಡ್ತಾಳೋ ಏನೋ. ನೀವು ಗುಡಿಗೋ ದೇವಸ್ಥಾನಕ್ಕೋ ಹೋಗಿ ಪೂಜೆ ಮಾಡೋ ಅಗತ್ಯ ಇಲ್ಲ, ಇಲ್ಲೇ ಮಾಡಿ. ಆ ನಾಗಕನ್ನಿಕೆಗೆ ಶಕ್ತಿ ಇರೋದ್ರಿಂದ ನಾವು ಪೂಜೆ ಮಾಡೋ ವಿಷಯ ಅವಳಿಗೆ ಗೊತ್ತಾಗ್ಬಿಡುತ್ತೋ ಏನೋ. ಖಂಡಿತ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ದ ಹಾಗೆ ಇಲ್ಲಿಗೆ ಬಂದು ಪೂಜೆ ನಡೆದ ಹಾಗೆ ತಡೆಯೋ ಪ್ರಯತ್ನ ಕೂಡ ಮಾಡ್ತಾಳೆ. ನಿಮ್ಮ ಪೂಜೆ ಪೂರ್ತಿ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಇಲ್ಲಿ ನಡೆಯೋದು ಆ ನಾಗಕನ್ನಿಕೆಗೆ ಗೊತ್ತಾಗದೇ ಇರೋ ಹಾಗೆ ಮಾಡ್ತೀನಿ. ಈಗ ಇಲ್ಲಿ ನಡೆಯೋದು ಆ ನಾಗಕನ್ನಿಕೆಗೆ ಗೊತ್ತಾಗಲ್ಲ. ನೀವು ನಿಶ್ಚಿಂತೆಯಾಗಿ ಮಾಡಬಹುದು. ಶಿವಯ್ಯ, ಆ ಕದ್ರುವ ದೇವಿ ಪೂಜೆ ಹೇಗ್ ಮಾಡ್ಬೇಕು ಅಂತ ನಮಗ್ ಗೊತ್ತಿಲ್ಲ. ಈಗಿಂದೀಗ್ಲೇ ಪೂಜೆಗೆ ಏನೇನ್ ಬೇಕೋ ಆ ವಸ್ತುಗಳನ್ನ ಕೂಡ ತರೋ ಅವಕಾಶ ಇಲ್ಲ. ಹೇಗ್ ಮಾಡೋದು ಶಿವಯ್ಯ? ಓಂ ನಮಃ ಶಿವಾಯ. ಇದು ಸರ್ಪಗಳಿಗೆ ತಾಯಿಯಾಗಿರೋ ಕದ್ರುವಾದೇವಿ ಪ್ರತಿಮೆ. ಈ ಪ್ರತಿಮೆನ ಪೂಜೆ ಮಾಡಿ. ಓಂ ನಮಃ ಶಿವಾಯ. ಇದರಿಂದ ಆ ಕದ್ರುವಾದೇವಿ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಬ್ರಾಹ್ಮಿ ಮುಹೂರ್ತ ಸಮೀಪಕ್ಕೆ ಬರ್ತಾ ಇದೆ. ಪೂಜೆ ಶುರು ಮಾಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕತ್ತಲು ಹೊರಟು ಹೋಗುತ್ತಿದೆ. ಉದಯವಾಗುತ್ತಿರೋ ಈ ಕಿರಣ ನನ್ನ ಜೀವನಕ್ಕೆ ಹೊಸ ಮೆರುಗು ಕೊಟ್ಟು ಹೋಗುತ್ತಿದೆ. ಇಂದು ತುಂಬಾ ಶುಭವಾದ ದಿನ. ಶುಭಪ್ರದವಾಗಿರೋ ಈ ದಿನ ನಮ್ಮ ವಿವಾಹ ನಡೆದರೆ ನಮ್ಮಿಬ್ಬರ ಜಾತಕದ ಪ್ರಕಾರ ನಮ್ಮ ಜೀವನ ಅಮಾವಾಸ್ಯೆ ಇಲ್ಲದ ಚಂದ್ರನ ಹಾಗೆ ಪ್ರಕಾಶಮಯವಾಗಿ ಪ್ರಜ್ವಲಿಸುತ್ತಿರುತ್ತದೆ.
ನನ್ನ ಕನಸುಗಳೆಲ್ಲ ನನಸಾಗಬೇಕಾದರೆ ನಾನು ಇಷ್ಟಪಟ್ಟಿರೋ ಪ್ರಿಯಕರನನ್ನ ಹಿಂದೆ ನಾನು ವಿವಾಹವಾಗಬೇಕು. ನನ್ನ ಪ್ರಿಯಕರನ ಕೈಯಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿಕೊಳ್ಳಲೇಬೇಕು. ಕಟ್ಟಿಸಿಯೇ ಕೊಳ್ಳುತ್ತೇನೆ. ಶಿವಯ್ಯವ್ರೆ, ಆ ನಾಗಕನಿಕೆ ಭೈರವಿನ ಬಂಧಿಸಿದ್ದಾಳೆ. ಭೈರವಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಭೈರವಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ನಿನಗೆ ಇರೋದು ಶಿವಯ್ಯ. ಅವಳು ಎಲ್ಲಿದ್ದಾಳೆ ಅಂತ ಹೇಳು ಶಿವಯ್ಯ. ಓಂ ನಮಃ ಶಿವಾಯ. ನಾನಿಲ್ಲೇ ಇದ್ದೀನಿ ಶಿವಯ್ಯ. ನಾನೇ ಭೈರವಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿ. ನನ್ನ ತಪಶಕ್ತಿಗೂ ಕೂಡ ಭೈರವಿ ಜಾಡು ಸಿಗ್ತಾ ಇಲ್ಲ ಅಂದರೆ ಆ ನಾಗಿಣಿ ನನಗಿಂತ ಶಕ್ತಿವಂತಳಿರಬಹುದಾ? ಅದಕ್ಕೆ ಭೈರವಿ ಎಲ್ಲಿದ್ದಾಳೆ, ಯಾವ ರೂಪದಲ್ಲಿದ್ದಾಳೆ ಅಂತ ನನ್ನ ದಿವ್ಯ ದೃಷ್ಟಿಗೆ ಗೊತ್ತಾಗ್ತಾ ಇಲ್ವಾ? ಗೊತ್ತಾಯ್ತಾ ಶಿವಯ್ಯವ್ರೆ? ಏನಾದರೂ ಗೊತ್ತಾಯ್ತಾ? ಈ ಪೂಜೆ ನಿರ್ವಿಘ್ನವಾಗಿ ಆದರೆ ಎಲ್ಲ ಸಮಸ್ಯೆಗಳು ಹೊರಟು ಹೋಗಿ ಎಲ್ಲ ಒಳ್ಳೆಯದೇ ಆಗುತ್ತೆ. ನಾನಿಲ್ಲೇ ಇದೇ ರೂಪದಲ್ಲಿದ್ದೀನಿ ಅನ್ನೋ ವಿಷಯ ಶಿವಯ್ಯಂಗೂ ಕೂಡ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನು ನನಗೆ ವಿಮುಕ್ತಿನೇ ಇಲ್ವಾ? ಭಕ್ತಿಯಿಂದ ಚಿತ್ತಶುದ್ಧಿಯಿಂದ ಮಾಡಿರುವ ನಿಮ್ಮ ಪೂಜೆಯನ್ನು ಮೆಚ್ಚಿದ್ದೇನೆ. ನಿನ್ನಂಥ ದೇವತೆಗೆ ನಾವು ಹೇಳಿದ್ರೆ ಮಾತ್ರ ನಮ್ಮ ಸಮಸ್ಯೆಗಳು ನಿನಗೆ ಗೊತ್ತಾಗೋದು. ನಮ್ಮ ಅರ್ಜುನ್ಗೂ ಭೈರವಿಗೂ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವರಿಬ್ಬರಿಗೂ ನಿಶ್ಚಿತಾರ್ಥ ಕೂಡ ಆಗಿದೆ. ಚಪ್ರದ ಪೂಜೆ ಕೂಡ ಆಗಿದೆ ಅಮ್ಮ. ನಾಳೆನೇ ಅವರಿಬ್ಬರಿಗೂ ಮದುವೆನಮ್ಮ. ಒಬ್ಳು ನಾಗಕನಿಕೆ ಬಂದು ನನ್ನ ತಂಗಿನ ಮದುವೆ ಮಾಡ್ಕೋಬೇಕಾಗಿರೋ ನಮ್ಮ ಭಾವನ್ನ ನಾನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಅವಳಿಗೂ ಅರ್ಜುನ್ಗೂ ಮದುವೆ ಮಾಡಿಸ್ದೇ ಇದ್ರೆ
ಎಲ್ಲರನ್ನೂ ಸಾಯಿಸ್ತೀನಿ ಅಂತ ಹೇಳಿದಾಳಮ್ಮ. ಅಷ್ಟೇ ಅಲ್ಲಮ್ಮ, ನನ್ನ ತಂಗಿನ ಕೂಡ ಈಗ ಬಂಧಿಸ್ಬಿಟ್ಟಿದ್ದಾಳೆ. ನೀನು ಸರ್ಪಗಳಿಗೆ ತಾಯಿ ಅಲ್ವೇನಮ್ಮ? ನಿನ್ನ ಮಗಳು ಮಾಡ್ತಾ ಇರೋ ತಪ್ಪು ಅಂತ ಒಬ್ಬ ತಾಯಿಯಾಗಿ ನೀನೇ ನಿನ್ನ ಮಗಳಿಗೆ ಹೇಳಮ್ಮ. ನನ್ನ ಭೈರವಿನ ಕಾಪಾಡ್ತೀನಿ ಅಂತ, ನಮ್ಮ ಮದುವೆ ಮಾಡ್ತೀನಿ ಅಂತ ನಾವು ಪೂಜೆ ಮಾಡೋ ನಾಗದೇವತೆ ನಮ್ಗೆ ಆಶೀರ್ವಾದ ಮಾಡಿ ನಮ್ಗೆ ಅಭಯ ಕೊಟ್ಟಿದ್ಲು. ಆ ನಾಗಮ್ಮ ಕೊಟ್ಟ ಅಭಯನ ನೀನು ನಿಜ ಮಾಡಮ್ಮ. ನಿಮಗೆ ಅಭಯ ಕೊಟ್ಟಿರೋ ನಾಗಮ್ಮನನ್ನೂ ಕೂಡ ನಿಮ್ಮನ್ನು ಸಾಯಿಸುವೆ ಎಂದು ಭಯಪಡಿಸಿರೋ ನಾಗಿಣಿಯೇ ಬಂಧಿಸಿರುವಳು. ಕೆಲವು ಜೀವಿಗಳು ಗತ ಜನ್ಮದಲ್ಲಿ ಬೆಳೆಸಿಕೊಂಡಿರುವ ಆಸೆಗಳು ತೀರದೇ ಇರುವ ಕೋರಿಕೆಗಳನ್ನು ಮರೆಯಲಾಗದೆ ಮರುಜನ್ಮದಲ್ಲಿ ಅವುಗಳನ್ನು ಸಫಲ ಮಾಡಿಕೊಳ್ಳಲು ಪ್ರಯತ್ನ ಪಡುವವು. ತಾವು ಅಂದುಕೊಂಡಿದ್ದನ್ನು ಸಾಧಿಸಿಕೊಳ್ಳಲು ಏನು ಬೇಕಾದರೂ ಮಾಡಬಲ್ಲವು, ಯಾವ ಮಟ್ಟಕ್ಕಾದರೂ ಇಳಿಯಬಹುದು. ಆದರೆ ನೀವು ಆತಂಕ ಪಡಬೇಡಿ. ಆ ನಾಗಮ್ಮನ ಮುಖಾಂತರವೇ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವ ಹಾಗೆ ನಾನು ಮಾಡುತ್ತೇನೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಒಳಗಡೆಯಿಂದ ಕರ್ಪೂರ ಅಗರಬತ್ತಿ ಸುವಾಸನೆ ಬರ್ತಾ ಇದೆ ಅಂದ್ರೆ ಯಾವುದಾದ್ರೂ ಪೂಜೆ ನಡೀತಿರ್ಬಹುದಾ? ಒಳಗಿರೋರ್ನ ಹೊರಗಡೆ ಬರ್ದಿರೋ ಹಾಗೆ ಮಾಡಿದ್ದೀನಿ. ಒಳಗಡೆ ಯಾವುದೋ ಪೂಜೆ ನಡೀತಿದೆ ಅಂದ್ರೆ ಹೊರಗಡೆಯಿಂದ ಯಾರೋ ಒಳಗಡೆ ಹೋಗಿದ್ದಾರೆ ಅಂತಾಯ್ತು. ಯಾರಿರ್ಬಹುದು? ಪೂಜೆ ನಡೀತಾ ಇದೆ ಅಂದ್ರೆ ಹೋಗಿರೋರು ಮಂತ್ರಶಕ್ತಿನ ಕರಗತ ಮಾಡ್ಕೊಂಡಿರೋರೇ ಆಗಿರ್ತಾರೆ. ನೋಡೋಣ. ಚೆನ್ನಾಗಿದೆ. ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಹಾಗಾದ್ರೆ ನಾನು ನಾಗಕನ್ಯೆ ಅನ್ನೋ ವಿಷಯ ನಿಮ್ಗೆ ತಿಳಿತು ಅಂತಾಯ್ತು. ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನನ್ನ ತಾಯಿ ಕದ್ರುವ ದೇವಿಗೆ ಪೂಜೆ ಮಾಡ್ತಾ ಇರೋ ವಿಷಯ ನನಗೆ ಅರ್ಥ ಆಯ್ತು. ಇದನ್ನೆಲ್ಲ ಮಾಡಿಸ್ತಾ ಇರೋದು
ನೀನೇನಾ? ನಾನೇ. ಪೂಜೆ ನಡೆಸೋದೇ ಅಲ್ಲ, ನಿಮ್ಮ ಸರ್ಪ ಜಾತಿಗೆ ಮಾತೃಮೂರ್ತಿಯಾಗಿರೋ ಕದ್ರುವಾದೇವಿನ ಬೇಡಿಕೊಂಡಿದ್ದಕ್ಕೆ ನಿಮ್ಮ ತಾಯಿ ನಮಗೆ ಆಶೀರ್ವಾದ ಮಾಡಿ ಅಭಯ ಕೊಟ್ಟಿದ್ದೂ ಮುಗಿದೋಯ್ತು. ನೀನ್ ನಾಗಿಣಿ ಅಲ್ವಾ? ನೀನು ನಮ್ಮ ಭಾವನ ಮದುವೆ ಆಗ್ತೀನಿ ನಿಂತಿದ್ದಲ್ಲ, ಯಾಕೆ? ನೀನ್ ಯಾಕೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದೀಯಾ? ನಂದು ದ್ವೇಷ ಅಲ್ಲ, ಪ್ರೀತಿ. ನನ್ನ ಪ್ರೀತಿನ ಪ್ರಣಯಕ್ಕೆ ಬದಲಾಯಿಸ್ಕೊಂಡು ನಿನ್ನ ಮದ್ವೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮನುಷ್ಯರಿಗೂ ಸರ್ಪಗಳಿಗೂ ಮದುವೆ ಹೇಗಾಗುತ್ತೆ? ಸರ್ಪ ಜಾತಿಗೂ ಮಾನವ ಜಾತಿಗೂ ಮದುವೆ ನಡೆಯುತ್ತೆ ಅನ್ನೋದು ಧರ್ಮಕ್ಕೆ ವಿರುದ್ಧ, ಜಾತಿಗೆ ವಿರುದ್ಧ ಅಂತ ನಿನ್ನ ಗೊತ್ತಿಲ್ವಾ? ಪ್ರೀತಿಗೆ ಜಾತಿ, ಕುಲ, ಮತ ಯಾವುದು ಅಡ್ಡ ಬರಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಪ್ರೇಮ ದೊಡ್ಡದೇ ಆಗಿರಬಹುದು, ಆದರೆ ಆ ಪ್ರೇಮಕ್ಕೂ ಕೂಡ ಪರಿಮಿತಿ ಇರುತ್ತೆ. ಅವುಗಳನ್ನ ಗುರುತಿಸದೇ ಇರೋದು ಸ್ವೀಕರಿಸೋಕೆ ಆಗಲ್ಲ. ನಾಗಿಣಿ, ನೀನು ತಪ್ಪು ಮಾಡ್ತಾ ಇದೀಯಾ. ಪ್ರೀತಿಸೋದು, ಪ್ರೀತಿನ ಪಡ್ಕೋಬೇಕು ಅನ್ಕೊಳ್ಳೋದು ತಪ್ಪಲ್ವೇ ಅಲ್ಲ. ಕಳೆದ 7 ಜನ್ಮದಿಂದ ನಿನ್ನಿಂದ ನಾನು ನನ್ನವನಾಗಿ ಮಾಡ್ಕೋಬೇಕು ಅಂತ ಅನ್ಕೋತಿದ್ದೀನಿ. ಈ ಜನ್ಮದಲ್ಲಾದ್ರೂ ನಾವು ಒಂದಾಗೋಣ. ನನ್ನ ಕೊರಳಿಗೆ 3 ಗಂಟೆ ಹಾಕಿ ನನ್ನ ನಿನ್ ಮಡದಿಯಾಗಿ ಸ್ವೀಕರಿಸು. ನಾನು ನಿನ್ನಂತವಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಗೆ ಅನ್ಕೊಳ್ತಾ ಇದೀಯಾ? ಮಾನವ ಮತ್ತೆ ನಾಗಿಣಿ ಸೇರಿ ಜೀವನ ಮಾಡೋದು ಅಸಾಧ್ಯ ಅಂತ ನನಗೂ ಗೊತ್ತು. ನೀನ್ ತಾಳಿ ಕಟ್ಟಿದ ಮರುಕ್ಷಣದಿಂದಲೇ ನಾನು ನಾಗಕನ್ಯೆಯಿಂದ ಮನುಷ್ಯಳಾಗಿ ಬದಲಾಗಿ ನಿನಗೆ ಹೆಂಡತಿಯಾಗಿರ್ತೀನಿ. ನಾನು ನನ್ನ ಅತ್ತೆ ಮಗಳು ಭೈರವಿನ ಬಿಟ್ರೆ ಇನ್ಯಾರನ್ನೂ ಮದುವೆ ಆಗಲ್ಲ. ನೀನು ನನ್ನ ಮದ್ವೆ ಮಾಡ್ಕೊಂಡ್ರೇನೆ ಭೈರವಿಗೆ ಮುಕ್ತಿ ಸಿಗುತ್ತೆ. ನಮ್ಮ ಮದ್ವೆ ಆಗೋವರೆಗೂ ಭೈರವಿ ನನ್ನ ಬಂಧನದಲ್ಲೇ ಇರ್ತಾಳೆ.